ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಅಂಡರಲ್ಲಿ ಬರ್ತಾ ಇರತಕ್ಕಂಥ 4ನೇ ಸೆಮಿಸ್ಟರ್ BBAನಲ್ಲಿ ಬರ್ತಾ ಇರತಕ್ಕಂಥ ಕೀರ್ತನೆಗಳು ಭಾಗದಿಂದ ಇವತ್ತು ಒಂದು ಕೀರ್ತನೆಯ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ. ಆ ಕೀರ್ತನೆ ಯಾವುದು ಅಂತ ಹೇಳಿದ್ರೆ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂಥೇಳಿ ಒಂದು ಕೀರ್ತನೆ ಇದೆ. ಸೊ ಕೀರ್ತನೆ ಏನು ಮಾತಾಡ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಕೀರ್ತನೆಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಪುರಂದರದಾಸರು. ರೊಕ್ಕ ಅಂತ ಹೇಳಿದ್ರೆ ದುಡ್ಡಿನ ಮೂಲಕ ನಮಗೆ ಉಪಯೋಗನೂ ಇದೆ, ದುಡ್ಡಿನ ಮೂಲಕ ನಮಗೆ ದುಃಖ ಅನ್ನೋದು ಕೂಡ ಇದೆ. ಎರಡು ಮುಖಗಳನ್ನು, ಒಂದು ಹಣ ಅಂತಕ್ಕಂಥದ್ದು ಒಂದಿದೆ. ಅತಿ ಹೆಚ್ಚು ಅಥವಾ ಹಣವನ್ನು ನಾವು ಕರೆಕ್ಟಾಗಿ ಎಲ್ಲವನ್ನು ಬಳಸ್ಕೊಂಡಿದ್ರೆ ನಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಹಣ ಇಲ್ಲ ಅಂತ ಹೇಳಿದ್ರೆ ಅದೇ ನೆಮ್ಮದಿಯನ್ನು ನಾವು ಕೆಡಿಸ್ಕೊಳ್ತಾನೂ ಕೂಡ ಹೋಗಬೇಕಾಗತ್ತೆ. ಅಂದರೆ ಒಂದು ಕಡೆ ಈ ಸಮಾಜದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನಾವು ಪಡಿಬೇಕು ಅಂತ ಹೇಳಿದ್ರೆ ದುಡ್ಡು ಅನ್ನೋದು ಇವತ್ತಿನ ಸಂದರ್ಭಕ್ಕೆ ಅವಶ್ಯಕವಾಗಿದೆ. ಈ ಪ್ರಪಂಚದ ಒಳಗಡೆ ನಮಗೆ ಏನೇನು ಲಭ್ಯ ಆಗೋದಿಲ್ವೋ ಅದು ದುಡ್ಡಿನ ಮೂಲಕವಾಗಿ ಲಭ್ಯ ಆಗಬೇಕು ಅನ್ನೋದಾದರೆ ಅವು ನಮಗೆ ಸಿಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರೊಕ್ಕ ಎರಡು ದುಃಖ ಕಾಣಕ್ಕ ಅಂತಕ್ಕಂಥ ಒಂದು ಕೀರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಕೀರ್ತನೆಯನ್ನು ನೋಡ್ತಾ ಹೋಗೋಣ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಮಕ್ಕಳ ಮರಿಗಳ ಮಾಡೋದು ರೊಕ್ಕ, ಸಕ್ಕರೆ ತುಪ್ಪವ ತಿನಿಸೋದು ರೊಕ್ಕ, ಕಕ್ಕುಲಾತಿಯನ್ನು ಬಿಡಿಸೋದು ರೊಕ್ಕ, ಫಕ್ಕನೆ ಹೋದರೆ ಘಾತ ಕಾಣಕ್ಕ ಅಂಥೇಳಿ ಮೊದಲ ಕೀರ್ತನೆಯ ಪ್ಯಾರಾವನ್ನು ನಾವು ನೋಡ್ತಾ ಹೋಗೋಣ. ಏನು ಹೇಳ್ತಾ ಇದೆ? ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪಾಲನೆ ಮತ್ತು ಪೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಾಲನೆ ಮತ್ತು ಪೋಷಣೆಯನ್ನು ಮಾಡಬೇಕಾದಾಗಲೂ ಕೂಡ ಏನು ಬೇಕಾಗುತ್ತೆ? ರೊಕ್ಕ ಅನ್ನೋದು ಬೇಕಾಗ್ತದೆ. ಹಾಗೆ ಅದೇ ರೀತಿಯಲ್ಲಿರ್ತಕ್ಕಂಥ ಮಕ್ಕಳುಗಳಾಗಲಿ ಅಥವಾ ಪ್ರಾಣಿಗಳ ಮರಿಗಳಾಗಲಿ ಅವೆಲ್ಲವನ್ನು ಪೋಷಣೆ ಮಾಡೋದ್ರ ಜೊತೆಗೆ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ವಿವಿಧವಾಗಿರ್ತಕ್ಕಂಥ ಆಹಾರ, ಸಿಹಿ ಪದಾರ್ಥಗಳಾಗಲಿ, ತುಪ್ಪ ತಿನ್ನಿಸೋದಾಗಲಿ ಅಥವಾ ಸಕ್ಕರೆ ತಿನ್ನಿಸೋದಾಗಲಿ ಪ್ರತಿಯೊಂದನ್ನು ತಿನ್ನಿಸ್ಬೇಕು ಅಂತ ಹೇಳಿದಾಗಲೂ ಕೂಡ ದಷ್ಟಪುಷ್ಟವಾಗಿ ಅವರನ್ನು ಬೆಳೆಸಬೇಕು ಅಂದಾಗಲೂ ಕೂಡ ಏನು ಬೇಕಾಗ್ತದೆ? ದುಡ್ಡು ಅನ್ನೋದು ಬೇಕಾಗ್ತದೆ. ಹಾಗೆ ಕಕ್ಕುಲಾತಿಯನ್ನು ಬಿಡಿಸೋದು ರೊಕ್ಕ. ಯಾವ ಥರ? ವ್ಯಾಮೋಹಗಳನ್ನಾಗಲಿ ಮೋಹಗಳನ್ನಾಗಲಿ ಇವುಗಳೆಲ್ಲವನ್ನು ಬಿಡಿಸಬೇಕು ಅಂತ ಹೇಳಿದಾಗಲೂ ಕೂಡ ನಮ್ಮ ಹತ್ರ ಏನಿರಬೇಕಾಗತ್ತೆ? ಹಣ ಅನ್ನೋದಿರಬೇಕಾಗತ್ತೆ. ಒಂದು ಕಡೆ ಅದೇ ಹಣ ನಮ್ಮಲ್ಲಿ ಮೋಹವನ್ನು ಬೆಳೆಸುತ್ತೆ, ಅದೇ ಹಣ ನಮ್ಮ ಹತ್ರ ಮೋಹವನ್ನು ಬಿಡಿಸುತ್ತೆ. ಫಕ್ಕನೆ ಹೋದರೆ ಘಾತ ಕಾಣಕ್ಕ ಅಂದರೆ ನಮ್ಮ ಬಳಿ ಇದ್ದು ತಕ್ಷಣವೇ, ಅಂದರೆ ಹಣ ಅನ್ನೋದು ನಮ್ಮ ಹತ್ರ ಇದೆ, ಹಣ ನಮ್ಮ ಹತ್ರ ತಕ್ಷಣ ಇದ್ದಿದ್ದ ತಕ್ಷಣ ಹಾಗೆ ಮಾಯ ಆಗೋಗ್ಬಿಡ್ತದೆ. ಆ ರೀತಿ ಆಗೋಯ್ತು ಅಂತ ಹೇಳಿದ್ರೆ ನಮಗೆ ಒಂದು ರೀತಿ ಆಘಾತನೇ ಆಗೋದಂಗೆ ಆಗಿಬಿಡುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು, ಅಂದರೆ ಮಕ್ಕಳು ಮರಿಗಳನ್ನು ಬೆಳೆಸೋದಾಗಲಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಿಸೋದಾಗಲಿ, ಮತ್ತು ಮೋಹಗಳನ್ನು ಕಡಿಮೆ ಮಾಡೋದಾಗಲಿ, ಹಾಗೆ ನಮ್ಮ ಹತ್ರ ಇರ್ತಕ್ಕಂಥ ಹಣ ಒಂದೇ ಸಲ ನಮ್ಮ ಹತ್ರ ಖಾಲಿಯಾಗೋಯ್ತು ಅಂತ ಹೇಳೋದಾಗಲಿ, ಇವೆಲ್ಲದಕ್ಕೂ ಕೂಡ ಹಣ ಅನ್ನೋದು ಕಾರಣ ಅನ್ನೋದನ್ನು ಹೇಳ್ತಾ ಹೋಗ್ತೀರಾ. ನೆಕ್ಸ್ಟು, ನೆಂಟರ ಇಷ್ಟರ ಮರೆಸೋದು ರೊಕ್ಕ, ಕಂಟಕಗಳ ಪರಿಹರಿಸೋದು ರೊಕ್ಕ, ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ, ತುಂಟತನಗಳು ಒಲಿಸೋದು ರೊಕ್ಕ. ಇಲ್ಲೇನು ಮಾಡ್ತಾ ಇದೆ? ಹಣ ಅನ್ನೋದು ಯಾವ್ಯಾವ ರೀತಿ ನಮಗೆ ಏನೇನನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀರ. ದುಡ್ಡು ಬಂದಾಗ ಅಥವಾ ಹಣ ಬಂದಾಗ ತಮ್ಮ ಸಂಬಂಧಗಳನ್ನು ನಾವೇನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ? ದೂರ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಬಿಕಾಸ್ ಆಫ್ ನಮ್ಮ ಹಣ ಅಂತಕ್ಕಂಥ ಒಂದು ವ್ಯಾಮೋಹ ಬೆಳೆದ ಮೇಲೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರೆಲ್ಲರನ್ನು ಕೂಡ ನಾವು ಹಣದಲ್ಲೇ ಏನು ಮಾಡ್ತಾ ಇರ್ತೀವಿ? ಅಳಿತಾ ಹೋಗ್ತಾ ಇರ್ತೀವಿ. ಆ ಅಳಿಯೋದ್ರ ಮೂಲಕವಾಗಿ ಅವರು ನಮ್ಮಿಂದ ದೂರ ಆಗ್ತಾ ಹೋಗ್ತಿರ್ತಾರೆ. ದುಡ್ಡು ಅನ್ನೋದು ನಮ್ಮ ಹತ್ರ ಬಂತು ಅಂತ ಹೇಳಿದ್ರೆ ಅದು ವ್ಯಾಮೋಹವನ್ನು ಬೆಳೆಸಿ, ಅಂದರೆ ಪ್ರತಿಯೊಬ್ಬರನ್ನು ಕೂಡ ನಾವು ಯಾವ ರೀತಿ ನೋಡ್ತಾ ಇರ್ತೀವಿ ಅಂದರೆ ದುಡ್ಡಿನ ಮೂಲಕವಾಗಿ ಅಳಿತಾ ಹೋಗ್ತಾ ಇರ್ತೀವಿ. ಈ ದುಡ್ಡು ಮೂಲಕವಾಗಿ ಅಳಿತಾ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಸಂಬಂಧಿಕರನ್ನು ನಾವು ದೂರ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ಮೂಲ ಯಾರು ಅಂತ ಹೇಳಿದ್ರೆ ಹಣ. ಹೇಗೆ ನಮ್ಮನ್ನು ದೂರ ಮಾಡಿಸ್ತದೋ ಹಣ, ಹಾಗೆ ನಮ್ಮಲ್ಲೇ ಇರತಕ್ಕಂಥ ಕೆಲವೊಂದಷ್ಟು ಸಮಸ್ಯೆಗಳಿರ್ತವೆ, ಕೆಲವೊಂದಷ್ಟು ಸಂಕಷ್ಟಗಳಿರ್ತವೆ. ಅವೆಲ್ಲವೂ ಕೂಡ ನಮ್ಮಿಂದ ದೂರ ಆಗೋದು ಕೂಡ ಯಾವುದರಿಂದ? ರೊಕ್ಕದಿಂದಲೇ, ಹಣದಿಂದಲೇ. ನಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ಸಮಸ್ಯೆಗಳು ಉಟ್ಕೊಳ್ಳೋದು ಕೂಡ ಹಣದ ಮೂಲಕವಾಗಿ, ಇರ್ತಕ್ಕಂತಹ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದು ಕೂಡ ಹಣದ ಮೂಲಕವಾಗಿ. ಹಾಗೆ ನಮಗೆ ಸ್ವಾರ್ಥವನ್ನು ಹೆಚ್ಚಿಸೋದು ಕೂಡ ಅದೇ. ಯಾಕೆ? ನಾನು, ನನ್ನ ಮಗ, ನನ್ನ ಮುಂದಿನ ನನ್ನ ಮೊಮ್ಮಗ, ನನ್ನ ಅವ್ರ ಮಗ, ಈ ಥರ ಯೋಚನೆ ಮಾಡ್ಕೊಳ್ತಾ ನಾವೇನು ಮಾಡಬೇಕು? ದುಡ್ಡನ್ನು ಶೇಖರಣೆ ಮಾಡಬೇಕು ಅಂತಕ್ಕಂತಹ ಒಂದು ಸ್ವಾರ್ಥವನ್ನು ಕೂಡ ಯಾವುದು? ಹಣ ಅನ್ನೋದು ನಮ್ಮೆಲ್ಲ ಬೆಳೆಸ್ತಾ ಹೋಗುತ್ತೆ. ಆ ಸ್ವಾರ್ಥದ ಮೂಲಕವಾಗಿ ಹಣದ ಶೇಖರಣೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ.
ಹೀಗೆ ಜಾಸ್ತಿ ಮಾಡ್ತಾ 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 ಹಣದ ವ್ಯಾಮೋಹಿಗಳಾಗಿ ಹೋಗ್ಬಿಡ್ತೀವಿ. ಕೊನೆಯದಾಗಿ ಹಣದ ವ್ಯಾಮೋಹಿಗಳಾಗಿ ತುಂಟತನಗಳನ್ನು ಹೊಲಿಸೋದು ರೊಕ್ಕ. ಆ ವ್ಯಾಮೋಹ ನಮ್ಮನ್ನು ಚಟಗಳನ್ನಾಗಿ ಕೂಡ ಬದಲಾಯಿಸ್ತಾ ಹೋಗುತ್ತೆ. ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥ ಚಟಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಭೂಮಿ ಕೊಂಡ್ಕೊಳ್ಬೇಕು, ಹೊನ್ನನ್ನು ಕೊಂಡ್ಕೊಳ್ಬೇಕು, ಹೆಣ್ಣನ್ನು ಪಡೀಬೇಕು, ಈ ರೀತಿ ಒಂದೊಂದೇ ರೀತಿಯಾಗಿರ್ತಕ್ಕಂಥ ಚಟಗಳನ್ನು ನಮ್ಮಲ್ಲಿ ಬೆಳೆಸ್ತಕ್ಕಂಥದ್ದು ಕೂಡ ಅದೇ ರೊಕ್ಕ. ಒಂದು ಕಡೆ ಉಪಯೋಗವನ್ನು ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ದುರುಪಯೋಗವನ್ನು ಕೂಡ ಅದು ಮಾಡ್ತಾ ಹೋಗ್ತಾ ಇದೆ. ಹೀಗೆ ಹಣ ಅನ್ನೋದು ನಮಗೇನನ್ನು ಉಂಟು ಮಾಡ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದೆಲ್ಲವನ್ನು ನಮ್ಮಲ್ಲಿ ಉಂಟು ಮಾಡ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ಪ್ಯಾರ. ಇಲ್ಲದ ಗುಣಗಳ ತರಿಸೋದು ರೊಕ್ಕ, ಸಲ್ಲದ ನಾಣ್ಯವನ್ನು ನಡೆಸೋದು ರೊಕ್ಕ, ಬೆಲ್ಲಕ್ಕಿಂತಲೂ ಬಹುಸವಿ ರೊಕ್ಕ, ಇಲ್ಲದಿರಲು ಬಹುದುಃಖ ಕಾಣಕ್ಕ. ಈ ಒಂದು ಪ್ಯಾರ ನಮಗೆ ಏನು ಹೇಳ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹಣ ಬಂತು ಅಂತ ಹೇಳಿದ್ರೆ ಮನುಷ್ಯನಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ಗುಣಗಳು ಬೆಳೀತಾ ಹೋಗ್ತಾ ಇರ್ತವೆ. ಅವನಿಗೆ ಸನ್ಮಾನಗಳಾಗೋದು, ಅವನಿಗೆ ಗೌರವಗಳನ್ನು ಕೊಡತಕ್ಕಂಥದ್ದು, ಸ್ಥಾನಮಾನಗಳು ಇಂಪ್ರೂವ್ ಆಗ್ತಕ್ಕಂಥದ್ದು ಯಾವುದರ ಮೂಲಕವಾಗಿ? ಹಣದ ಮೂಲಕವಾಗಿ. ಆ ಹಣ ಅಂತ ಬಂತು ಅಂತ ಹೇಳಿದ್ರೆ ಮನುಷ್ಯನ ಮನುಷ್ಯತ್ವಕ್ಕಿಂತ ಅವನ ಸ್ಥಾನಮಾನಗಳು ಬೆಳೀತಾ ಹೋಗ್ತವೆ. ಹಾಗೆ ಅಪ್ರಾಮಾಣಿಕವಾಗಿರ್ತಕ್ಕಂಥದ್ದನ್ನೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಹೋಗ್ಬಿಡ್ತದೆ. ಅವನ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಅವನು ಸುಳ್ಳೇ ಹೇಳ್ತಾ ಇರಲಿ, ಅದು ಸತ್ಯ ಅನ್ನಿಸ್ಕೊಂಡ್ಬಿಡುತ್ತೆ. ಅವನು ಅಪ್ರಾಮಾಣಿಕವಾಗಿ ಅಥವಾ ಭ್ರಷ್ಟಾಚಾರನೇ ಮಾಡ್ತಿರಲಿ, ಅವನು ನಿಯತ್ತಾಗಿ ದುಡ್ದಿಯೇನೆ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಯಾಕೆ? ಬಿಕಾಸ್ ಅವನ ಹತ್ರ ಹಣ ಇದೆ. ಆದ್ದರಿಂದ ಇದರೊಂದಿಗೆ ಸಿಹಿ ಅಂತ ಹೇಳಿದಾಗ ಬೆಲ್ಲ ಹೇಗೆ ಸಿಹಿ ಅನ್ನಿಸ್ತದೋ ಅದಕ್ಕಿಂತ ಬೆಲ್ಲ ಅಂತ ಹೇಳಿ ಬೆಲ್ಲ, ಸಕ್ಕರೆ ಮತ್ತು ಜೇನುತುಪ್ಪ ಇವೆಲ್ಲ ನಮಗೆ ಸಿಹಿಯನ್ನು ಕೊಡುತ್ತೆ ಅಲ್ವಾ? ಈ ಸಿಹಿಗಿಂತ ಸಾಟಿ ಅದಕ್ಕಿಂತ ಹೆಚ್ಚಿನ ಸಿಹಿಯನ್ನು ಯಾವುದು ಕೊಡುತ್ತೆ ಅಂತ ಹೇಳಿದ್ರೆ ಹಣವನ್ನು ನಾವು ಪಡ್ಕೊಂಡಾಗ. ಹಣವನ್ನು ಪಡ್ಕೊಂಡಾಗ ಯಾವ ಬೆಲ್ಲವೂ ಬೇಡ, ಯಾವ ಜೇನುತುಪ್ಪವೂ ಬೇಡ, ಅದಕ್ಕಿಂತ ಸಿಹಿಯಾಗಿರ್ತಕ್ಕಂಥದ್ದು ಹಣ ಮಾತ್ರ. ಅಂತಹ ಹಣ ನಮ್ಮ ಬಳಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಗಳಿಂದಲೂ ನಮಗೆ ದುಃಖ, ನೋವು ಅನ್ನೋದು ಬರ್ತನೇ ಹೋಗುತ್ತೆ. ಇಲ್ಲದೆ ಇರತಕ್ಕಂಥ ಸ್ಥಾನಮಾನವನ್ನು ಕೊಡಿಸುತ್ತೆ. ಅದ್ರ ಜೊತೆಗೆ ನಾವು ಅಸತ್ಯವಾಗಿದ್ದರೂ ಸತ್ಯವಂತರನ್ನಾಗಿ ಮಾಡ್ತದೆ. ಎಲ್ಲಕ್ಕಿಂತಲೂ ಸಿಹಿಯಾಗಿರ್ತಕ್ಕಂಥದ್ದು ಹಣ. ಹಾಗೆ ಎಲ್ಲ ದುಃಖಗಳನ್ನು ಕೂಡ ಪರಿಹರಿಸೋದು ಕೂಡ ಅದೇ ಹಣ. ಉಂಟಾದ ಗುಣಗಳ ಮರೆಸೋದು ರೊಕ್ಕ, ಬಂಟರನ್ನೆಲ್ಲರ ಬರಿಸೋದು ರೊಕ್ಕ, ಕಂಟಿ ಸರಿಗೆಯನ್ನು ಗಳಿಸೋದು ರೊಕ್ಕ, ಒಂಟಿ ಕುದುರೆ ಆನೆ ತರಿಸೋದು ಕೂಡ ರೊಕ್ಕ. ಮನುಷ್ಯನ ಹತ್ರ ಇರ್ತಕ್ಕಂಥ ಒಳ್ಳೆ ಗುಣಗಳು, ಮೌಲ್ಯಗಳನ್ನು ಅವನಿಂದ ಮರೆಯುವಂತೆ ಮಾಡ್ತಕ್ಕಂಥದ್ದು. ಹಾಗೆ ಅವನ ಬಳಿ ಹಣ ಅಂತಕ್ಕಂಥದ್ದು ಹೆಚ್ಚಿರೋದ್ರಿಂದ ಜನಬಲ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅವನ ಬಳಿಯಲ್ಲಿ ಬಂಟರು, ಸೇವಕರು ಅನ್ನೋರು ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಹಣಕ್ಕೋಸ್ಕರ. ಅದು ಅವನ ಬಳಿ ಹೋಗಿ ಕೆಲಸವನ್ನು ಮಾಡಬೇಕು, ಅವನಿಂದ ಹೆಚ್ಚು ಹಣವನ್ನು ಪಡಿಬೋದು ಅಂತಕ್ಕಂಥ ಮನಸ್ಥಿತಿಯನ್ನು ಬೇರೆಯವ್ರ ಹತ್ರ ಬೆಳೆಸ್ಬಿಡುತ್ತೆ. ಹಾಗೆ ಕಂಟಿ ಸರಿಗೆಯನ್ನು ಗಳಿಸೋದು, ಚಿನ್ನ, ಆಭರಣ, ದೊಡ್ಡ ದೊಡ್ಡ ಹಾರಗಳನ್ನು ತೆಗೆದುಕೊಂಡು ಅದನ್ನು ಹಾಕ್ಕೊಂಡು ಪ್ರದರ್ಶನವನ್ನು ಮಾಡತಕ್ಕಂತಹ ರೀತಿಯನ್ನು ಉಂಟು ಮಾಡೋದು ಕೂಡ ಯಾವುದು ಅಂತ ಹೇಳಿದ್ರೆ ಅದೇ ಹಣ. ಅದೇ ಹಣ ಯಾವುದನ್ನು ಕೊಂಡ್ಕೊಂಡು ಸಾಕೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತೀವೋ, ಒಂಟೆ, ಕುದುರೆ, ಆನೆ ಅವನ್ನು ಮನೇಲಿ ತಂದು ಸಾಕ್ಕೊಳ್ಳೋ ಮಟ್ಟಕ್ಕೆ ನಾವು ತಂದು ಅವನ್ನ ಸಾಕ್ಕೋಬೋದು. ಅದಕ್ಕೆ ಕಾರಣ ಯಾವುದು? ಅದೇ ಹಣ. ಯಾವುದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿರ್ತೀವೋ ಅವೆಲ್ಲವನ್ನು ತರಿಸೋದು, ಅವೆಲ್ಲವನ್ನು ಬೆಳೆಸೋದು ಕೂಡ ಯಾವುದು ಅಂತ ಹೇಳಿದ್ರೆ ಅದೇ ಹಣ. ವಿದ್ಯದ ಮನುಜರ ಕರೆಸೋದು ರೊಕ್ಕ, ಒದ್ದಿದ ಜನರನ್ನು ಬಿಡಿಸೋದು ರೊಕ್ಕ, ಮುದ್ದು ಪುರಂದರ ವಿಠಲನ ಮರೆಸುವ ಬಿದ್ದು ಹೋಗೋ ರೊಕ್ಕವ ಸುಡು ನೀನಕ್ಕ. ಒಂದು ಮಾತು ಹೇಳ್ತಾರೆ ಬಿಲ್ಗೇಟ್ಸ್, ಏನಂತ ಹೇಳಿದ್ರೆ, ನಾನು ಡಿಗ್ರಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೈಯೆಸ್ಟ್ ಪರ್ಸಂಟೇಜ್ ಅಥವಾ ರ್ಯಾಂಕ್ ತೊಗೊಂಡಿರಲಿಲ್ಲ. ಆದರೆ ಇವತ್ತು ಅದೇ ರ್ಯಾಂಕ್ ತೊಗೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಾನು ನನ್ನ ಕಂಪನಿಯಲ್ಲಿ ಕೆಲಸವನ್ನು ಕೊಡ್ತೀನಿ ಅಂಥೇಳಿ. ಎಷ್ಟು ಚೆಂದ ಆಗಿರ್ತಕ್ಕಂಥ ಮಾತು. ಅದೇ ಪ್ರಕಾರ ಅವ್ರು ನಡ್ಕೊಂಡಿರೋದು. ಅಂದರೆ ದುಡ್ಡು ಅನ್ನೋದೇನಿದೆ, ನಾನು ಅಕ್ಷರ ಜ್ಞಾನವನ್ನು ಪಡ್ಕೊಂಡಿಲ್ಲ ಅಥವಾ ಪಂಡಿತನಾಗಿಲ್ಲ ಅಂತ ಹೇಳಿದ್ರು ಕೂಡ ವಿದ್ಯೆಯನ್ನು ಪಡ್ಕೊಂಡಿರ್ತಕ್ಕಂತಹ ಜನರನ್ನ ನನ್ನ ಹತ್ರ ಬರೋ ರೀತಿಯಲ್ಲಿ, ನನ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ರೀತಿಯಲ್ಲಿ ನನ್ನನ್ನು ಬೆಳೆಸುತ್ತೆ. ಅವರನ್ನು ನನ್ನ ಅಡಿಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿಸುತ್ತೆ. ಯಾವುದು? ದುಡ್ಡು. ಹಾಗೆ ನಮ್ಮ ಬಳಿಯಲ್ಲಿ ಸಂಬಂಧದಲ್ಲಿರ್ತಕ್ಕಂಥವರನ್ನು ಕೂಡ ದೂರ ಮಾಡ್ತಕ್ಕಂಥದ್ದು ಅದೇ ಹಣ. ಹಾಗೆ ಅದೇ ಹಣ ಪುರಂದರ ವಿಠಲನನ್ನು, ನಾನು ಆಧ್ಯಾತ್ಮದಿಂದ ಮನಸ್ಪೂರ್ವಕವಾಗಿ ನಂಬ್ಕೊಂಬಂದಿರತಕ್ಕಂಥ ದೇವನನ್ನು ದೂರ ಮಾಡಿಸ್ತಕ್ಕಂತಹ ಶಕ್ತಿಯನ್ನು ಹಣ ಹೊಂದಿದೆ. ಆಗಿರ್ತಕ್ಕಂತಹ ರೊಕ್ಕವನ್ನು ಅಥವಾ ಅಂತಹ ಹಣವನ್ನು
ನನ್ನಿಂದ ದೂರ ಮಾಡು ಹೊರತು ಪುರಂದರ ವಿಠಲನನ್ನು ದೂರ ಮಾಡೋದಕ್ಕೆ ಹೋಗಬೇಡ ಅಂಥೇಳಿ ಹೇಳ್ತೀರ. ಅಂದರೆ ಇಡೀ ಒಂದು ಕೀರ್ತನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹಣ ಅಂತಕ್ಕಂಥದ್ದು ಯಾವ ರೂಪದಲ್ಲಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹಣ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾರೂ ಕೂಡ ನಮಗೆ ಬೆಲೆ ಕೊಡೋದಿಲ್ಲ. ಅದೇ ಹಣ ಇತ್ತು ಅಂತ ಹೇಳಿದ್ರೆ ಯಾವ ಮಟ್ಟದ ಬೆಲೆ ಸಿಗತ್ತೆ ಅನ್ನೋದನ್ನು ಕೂಡ ಈ ಒಂದು ಕೀರ್ತನೆಯ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.